ದಿಸ್ ಈಸ್ ಡೇ 32. ನಾನು ಇವಾಗ ನೆಟ್ವರ್ಕಲ್ಲಿ ಬಂದು ಕೂತಿದ್ದೀನಿ. ಅದು ಮಳೆ ಬರ್ತೈತಾ, ಸೊ ರೈನ್ಕೋಟ್ ಹಂಗೆ ಕವರ್ ಮಾಡಿಕೊಂಡೆ. ಡೇ 32 ಇವತ್ತು ಸಂಡೇ. ಇವತ್ತು ಏನೂ ನಡೀಲಿಲ್ಲ, ಸುಮ್ಮನೆ ರಜಾ ಅಂದರೆ ಲೀವು. ಹಂಗಂದ್ಬಿಟ್ಟು ಯಾಕೋ ಮನೆಗೆ ಹೋಗಿಲ್ಲ ಅಂತ ಕೇಳಬೇಡಿ, ಮನೆಗೆಲ್ಲ ಹೋಗಂಗಿಲ್ಲ, ಲೀವು, ಬಟ್ ಕ್ಯಾಂಪಲ್ಲಿ ಇರಬೇಕು. ಸೊ ನಾನು ಹಂಗೆ ಇವತ್ತೇನು ಇಲ್ವಲ್ಲ ಅಂದ್ಬಿಟ್ಟು ಏನೂ ವೀಡಿಯೋ ಏನು ಮಾಡೋಕ್ಕೋಗಿಲ್ಲ. ಬಟ್ ಇವಾಗ ಅನ್ನಿಸ್ತು ದಿಢೀರಂತ ಇವಾಗ ವಾಪಸ್ ಇವಾಗ ಕ್ಯಾಂಪ್ಗೆ ಹೋಗೋಣ ಅಂದ್ಕೊಂಡೆ. ನೆಟ್ವರ್ಕ್ ಸಿಗ್ತಾಯಿಲ್ಲ, ಮಳೆ ಬರ್ತಾಯಿದೆ. ಸೊ ಕ್ಯಾಂಪ್ಗೆ ಹೋಗೋಣ ಅಂತ ಅಂದ್ಕೊಂಡೆ. ಇವಾಗ ನೋಡಿದ್ರೆ ಏನು ವೀಡಿಯೋನ ಮಾಡಿಲ್ವಲ್ಲ ಇವತ್ತು ಬೆಳಗ್ಗೆಯಿಂದ ಅಂದ್ಕೊಂಡೆ. ಡೇ 32, ದಿನ 32 ನಾನು ಇದಕ್ಕೆ ಬಂದು 32 ದಿನ ಆಯಿತು. 32ನೇ ದಿನ ಸಂಡೇ, ಏನೂ ನಡೆದಿಲ್ಲ. ಸೊ ನಾನೇನು ವೀಡಿಯೋ ಮಾಡೇ ಇಲ್ಲ, ವೀಡಿಯೋನೇ ಮಾಡಲಿಲ್ಲ. ಏನಾದ್ರು ನಡೆದಿದ್ರೆ ತಾನೇ ವೀಡಿಯೋ ಮಾಡೋಕ್ಕೆ. ಸೊ ಅದನ್ನು ಹೇಳೋಣ, ಅದನ್ನೊಂದು ವೀಡಿಯೋ ಮಾಡಿಬಿಡೋಣ ಅಂತ ಸಾಕು ಅಷ್ಟು ಅಂತ ಅಂದ್ಕೊಂಡು ಇದು ಮಾಡಿದ್ರು. ಇವಾಗ ಏನೂ ಕೆಲಸ ಇಲ್ಲ. ಇವಾಗ ಹೋದರೆ ಜಸ್ಟು ಊಟ ಮಾಡಿ ಮಲ್ಕೊಳ್ಳೋದಷ್ಟೇ. ಆಲ್ರೆಡಿ ಎಲ್ಲ ಪ್ರಿಪೇರ್ ಮಾಡಿ ಇಟ್ಬಿಟ್ಟಿದ್ದೀವಿ, ಭಾನುವಾರ ಅಲ್ವಾ. ಸೊ ಬೇಗ ಫಸ್ಟೇ ಪ್ರಿಪೇರ್ ಮಾಡಿ ಇಟ್ಬಿಟ್ಟು ನೆಟ್ವರ್ಕ್ಗೆ ಬಂದು ಫೋನ್ಗೆ ಮಾತಾಡಿಕೊಂಡು ಮನೆಯವ್ರ ಜೊತೆ ಹೋಗ್ಬಿಡೋಣ ಅಂತ. ಬಟ್ ಇಲ್ಲಿ ಮಳೆ. ಸೊ ನನಗೆ ಗ್ಯಾರಂಟಿ ಇತ್ತು ಮಳೆ ಬಂದೇ ಬರುತ್ತೆ ಗ್ಯಾರಂಟಿ ಅಂತ. ಸೊ ನಾನು ರೈನ್ಕೋಟ್ ತಗೊಬಂದ್ಬಿಟ್ಟೆ. ನನ್ನ ರೂಮ್ಮೇಟು ಕೊಡೆ ಮರ್ತ್ಕೊಂಬಂದಿದ್ದಾರೆ. ಇವಾಗ ಓಡೋಗ್ಬೇಕು ಅವರು. ನಾನು ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ನಡ್ಕೊಂಡೇ ಹೋಗ್ಬೋದು, ತೊಂದರೆ ಇಲ್ಲ. ಅಷ್ಟೇ. ಡೇ 32.